ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್ HK ವ್ಯೂವರ್ಸ್. ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇರೋದು. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಕ್ಕಪ್ಪ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಬೆಂಗಳೂರು ಲೈಫ್ ಯಾವ ಥರ ಅಂತಂದ್ರೆ ಮನೆ ಕೆಲಸ, ಅದು ಬಿಟ್ಟರೆ ಜಿಮ್ಮು. ಇದು ಬಿಟ್ಟರೆ ಆಲ್ಮೋಸ್ಟ್ 1 ಇಯರಿಂದ ಇದೇ ಥರ ಇದೆ. ಬೇರೆ ಎಲ್ಲೂ ಹೋಗಿಲ್ಲ, ಸುತ್ತಾಡಿಲ್ಲ, ಏನೂ ಇಲ್ಲ. ಒಂಥರ ಯಾವ ಥರ ಅಂದರೆ ಫಸ್ಟ್ ರೈಟು ಕೋಪ ಥರ ಆ ಥರ ಆಗಿಬಿಟ್ಟಿದೆ ಲೈಫು. ನ್ಯೂ ಇಯರ್ಗೆ ಏನಾರು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಪಾಂಡಿಚೇರಿ ಪ್ಲ್ಯಾನ್ ಮಾಡಿದ್ದು 4 ಡೇಸು ಕಂಪ್ಲೀಟಾಗಿ. ಇವತ್ತು ಬಂದು ಫಸ್ಟ್ ಡೇ. ಆ್ಯಕ್ಚುಲಿ ನೆನ್ನೆ ಬಂದುಬಿಟ್ಟು ಆಲ್ಮೋಸ್ಟು 7:30 ಮಡಿವಾಳ ಬಂದು ಅಲ್ಲಿಂದ ಮತ್ತೆ 9 o'clock ಸಿಲ್ಬೋರ್ಡಿಂದ ಬಸ್ ಹತ್ತಿ. ಅವ್ನು ಆ್ಯಕ್ಚುಲಿ ಹೇಳಿದ್ದೇನು ಅಂತಂತಂದರೆ ಅರ್ಲಿ ಮಾರ್ನಿಂಗ್ ತೊಗೊಂಡೋಗ್ಬಿಡ್ತೀವಿ ಅಂತ. ಬಟ್ ಆದರೆ ಮಿಡ್ನೈಟು 3:30ಗೆಲ್ಲ ತೊಗೊಂಡೋಗ್ಬಿಟ್ಟ. ರೂಮ್ ಅವೈಲೇಬಲ್ ಇಲ್ಲ, ರೆಂಟಲ್ ಬೈಕ್ ಸಿಗ್ತಾಯಿಲ್ಲ, ತುಂಬ ಕಷ್ಟ ಆಗೋಗಿತ್ತು. ಬಟ್ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಅಲ್ಲೂ ಇಲ್ಲಿ ವಾಕಿಂಗ್ ಮಾಡಿಕೊಂಡು ಈಗ ಆಲ್ಮೋಸ್ಟ್ ಒಂದು 7:30 ಇರ್ಬೋದು. ಬೀಚ್ ಹತ್ರ ಬಂದಿದ್ದೀವಿ. ರೆಂಟಲ್ ಬೈಕ್ ತೊಗೊಂಡಿದ್ದೀವಿ, ಓಕೆನಾ. ಅಲ್ಲೆಲ್ಲ ಒಂದು ನಾರ್ಮಲ್ ಸೆಟ್ಟಿಗೆ ಬಂದಿದೆ. ಇವ್ರು ನಮ್ಮ ಫ್ರೆಂಡು ಸಾಯಿ ಅಂತ ಅಂದ್ಬಿಟ್ಟು. ಹಾಯ್ చెప్పు. ಕನ್ನಡ ಬರಲ್ಲ, ಬಟ್ ತೆಲುಗು ಬರುತ್ತೆ. ತೆಲುಗಲ್ಲಿ మాట్లాడతారే. ఎలాగుంది బ్రో? ఏం అనిపిస్తూ ఉంది? పర్వాలేదు, చెప్పండి బ్రో. ఏం అనిపిస్తూ ఉంది మీకు? రిలాక్సేషన్, పీస్ఫుల్. అంటే బెంగళూరుకు ಇಲ್ಲಿ ఏం డిఫరెంట్ ఉంది బ్రో? బెంగళూరు అంటే బిజీ, ఏం చెప్తామంటే బిజీ కొంచెం ట్రాఫిక్ ఉంటుంది. బట్ కొంచెం పీస్ఫుల్గా ఉంది కదా ಗೈಸ್. ನಿಜಲು ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ ನಿಜಲು ನಿಮಗೆ ಮೈಂಡ್ ಫುಲ್ಲು ರಿಲೀಫ್ ಆಗಿಬಿಡುತ್ತೆ. ಬೇಕಂದರೆ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂದ್ಸಲಿ. ಇದೇ ಬೀಚು, ಓಕೆನಾ. ನಾನು ಆ್ಯಕ್ಚುಲಿ ಬೀಚ್ ಪಕ್ಕನೇ ಕೂತಿರೋದು. ಫುಲ್ಲು ಸುತ್ತ ಬೀಚ್ ಗೈಸ್. ಮಸ್ತಾಗಿದೆ ಅಂದರೆ ಮಸ್ತಾಗಿದೆ. ನನಗಂತೂ ಕ್ರೇಜಿ ಇಷ್ಟ ಆಗೋಯ್ತು. ಆ್ಯಕ್ಚುಲಿ ಇದು ಪ್ಲ್ಯಾನ್ ಎಲ್ಲ ಬಂದುಬಿಟ್ಟು ನಮ್ಮ ಫ್ರೆಂಡ್ ಡೆವಲಪರ್ సాయి. ఏం బ్రో ఇంకా ఏమేమో ప్లేస్ ఉన్నాయా? ఎందుకంటే నాకేమి తెలీదు. సో మీరే అన్నీ ఇంట్రొడ్యూస్ చేయాలా? ఉన్నాయి బ్రో, ఇంకా చాలా ఉన్నాయి. ಓಕೆ, ಫಸ್ಟು ఇప్పుడు ಅಂದರೆ ಏನಂದರೆ ಈಗ ನಾವು ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಇದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅದಾದಮೇಲೆ ರೂಮ್ ಎಲ್ಲ ಅರೇಂಜ್ ಮಾಡಬೇಕು. ಅದೆಲ್ಲ ಅರೇಂಜ್ ಮಾಡಿಕೊಂಡು ಅದಾದಮೇಲೆ ಎಕ್ಕಡೆ ಹೋಗಬೇಕು, ಏನು ಮಾಡಬೇಕು, ಪ್ಲ್ಯಾನಿಂಗು ಅದೆಲ್ಲ ನಿಮಗೆ ತೋರಿಸ್ತೀನಿ ಮತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಡಿವಿಜುವಲ್ ಯಾರಾದರೂ ಪಾಂಡಿಚೇರಿ ಏನಾರು ವಿಸಿಟ್ ಮಾಡಿ ಟ್ರಿಪ್ ಮಾಡೋ ಥರ ಇತ್ತು ಅಂತಂದರೆ ನೀವು ಈ ಥರ ಇದೇ ಥರ ಪ್ಲ್ಯಾನ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಾವೇನು ಮಾಡ್ತೀವಿ ಅದು ನೋಡ್ಕೊಂಡು ನೀವು ಓನಾಗಿ ಏನಾದ್ರು ಪ್ಲ್ಯಾನ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇನ್ನೇನಿಲ್ಲ, ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗಿದ್ದು. ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ರೂಮ್ ಹುಡ್ಕೋಣ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬಟ್ ಅದು ಯಾಕೋ ನಮಗೆ ರೂಮ್ ಸಿಗೋ ಥರ ಕಾಣ್ತಾ ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ತುಂಬ ಹೋಟೆಲ್ಸು, ರೆಸಾರ್ಟು ಎಲ್ಲ ಚೆಕ್ ಮಾಡಿದು. ನಮ್ಮ ಬಜೆಟಿಗೆ ಯಾಕೋ ಮ್ಯಾಚ್ ಆಗ್ತಾಯಿಲ್ಲ. ನಮ್ಮ ಬಜೆಟ್ ಇರೋದು ಕಡಿಮೆ, ಬಿಕಾಸ್ ನಾವು ಸ್ಯಾಲ್ರಿ ಎಂಪ್ಲಾಯೀಸು. ಸೊ ಇಲ್ಲಿ ಬಂದಿದ್ದೀವಿ ಒಂದು ಹತ್ರ. లేదా ಓಕೆ, ಇಲ್ಲಿ ರೂಮ್ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಆಲ್ಮೋಸ್ಟ್ ಬ್ರೋ ఎంతసేపు అయింది బ్రో? ఆల్మోస్ట్ 2 hours అయింది కదా మేము తిరిగి. 2 hours ಆಯಿತು ಗೈಸ್, ಇನ್ನೂ ರೂಮ್ ಸಿಕ್ಕಿಲ್ಲ. ಬಟ್ ತಿಂಡಿ ಒಂದು ಮಾಡಿದ್ದೀವಿ. ರೆಂಟಲ್ ಬೈಕ್ ತೊಗೊಂಡೋಗ್ಬೋದು, ಓಡಿಸೋದಲ್ಲ, ಇದೆ ರೆಂಟಲ್ ಬೈಕ್ ತೊಗೊಂಡು 4 ಡೇಸ್ಗೆ 1300 rupees ಇಸ್ಕೊಂಡ್ರು. ಅಂದರೆ ಪರ್ ಡೇ 300 rupees, 320 rupees ಬೀಳುತ್ತೆ, ಓಕೆನಾ. ಇನ್ನೊಂದೇನಂತಂದರೆ ಬೈಕ್ ಓಕೆ, ಬಟ್ ಏನಂತಂದರೆ ಇಲ್ಲಿ ನ್ಯೂ ಇಯರ್ ಮತ್ತು ಏನಾರು ಫೆಸಿಲಿಟಿ ಸೆಲೆಬ್ರೇಷನ್ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟು ಪ್ರೈಸ್ ಇರುತ್ತೆ ಅಂತಂದರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಜಸ್ಟ್ 10 meters 20 meters ನೀವು ಹೋದಂಗೆ ಕೂಡ ಪ್ರೈಸು ಚೇಂಜಸ್ ಹೇಳ್ತಾರೆ. ಈಗ ಒಂದು ಹತ್ರ ಎಕ್ಸಾಂಪಲ್ 800 ಆದರೆ 1200, 1500 ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನೀವು, ಓಕೆನಾ. ಹಂಗೆ ಹೇಳ್ತಾರೆ. ಅದು ಬಿಟ್ಟರೆ ಹೋಟೆಲ್ಸ್ ತುಂಬ ಇದೆ, ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ.
ಬಟ್ ಇನ್ನೂ ಸಿಕ್ಕಿಲ್ಲ. ಸಾಯಿ ఈరోజు దొరుకుతుందా సాయి? ఖచ్చితంగా దొరుకుతుందా? పక్క అలా అయితే ఓకే, లేదంటే ఏం చేయాలి నాకు తెలీదు. చూద్దాంలే, ఇంకా చాలా రోజులు ఉంటాం కదా, అదే ತುಂಬ ದಿವಸ ఇర్ತೀವಿ ಅಂದರೆ మోర్ దెన్ 3 days ఇక్కడ ಇಲ್ಲೇ ಇರ್ತೀವಿ. ನೋಡೋಣ, ಇನ್ನೂ ಟೈಮ್ ಇದೆ. ನಮ್ದು ಆಲ್ಮೋಸ್ಟ್ ಒಂದು ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಅದಿದೇನು ಅಂತಂದರೆ 1300 1500 ಏನೋ 500 ಪರ್ ಡೇ 2 ಮೆಂಬರ್ಸ್ಗೆ. 1000 ಒಳಗಡೆ ಏನಾರು ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ನೋಡೋಣ, ಇನ್ ಕೇಸ್ ಸಿಕ್ಕಿದ್ರೆ ನಮ್ಮದು ಓಕೆ, ಇಲ್ಲಾಂದರೆ ಇನ್ನೇನು ಮಾಡೋಕ್ಕಲ್ಲ, ಫೈನಲ್ ಅದೇ ಓಕೆ ಅಂದ್ಬಿಟ್ಟು ಲಗೇಜೆಲ್ಲ ಇಟ್ಟು ಫ್ರೆಶ್ ಆಗಿ ಅದಾದಮೇಲೆ ಆ್ಯಕ್ಚುಲ್ ಪ್ಲೇಸಸ್ ಏನಿದೆಯೋ ಅದು ನೋಡಬೇಕು. ಗಾಯ್ಸ್, ಅಂತೂ ಇಂತೂ ರೂಮ್ ಸಿಕ್ತು, ಓಕೆನಾ. ಇವನು ಮಾರ್ನಿಂಗಿಂದ ನನಗೆ ರೂಮ್ ಇಲ್ಲ ಅಂತ ಇವ್ನು ಟಾರ್ಚರ್ ಕೊಡ್ತಿದ್ದೆ ಗಾಯ್ಸ್. ನೋಡಿ ಇವ್ನ ಮುಖ ನೋಡಿ ಬ್ರೋ, ಶೋ ಚೈ ಬ್ರೋ మీ ಫೇಸ್. ಒಂದೇ ಟಾರ್ಚರ್ ಗೈಸ್, మార్నింగింದ ನನಗೆ ರೂಮ್ ಬೇಕು ಅಂತ. ಆಲ್ಮೋಸ್ಟ್ ఒక 20 ಚೆಕ್ చేసాను, ಆಲ್ಮೋಸ್ಟ್ 20 ಹೋಟೆಲ್ ಚೆಕ್ ಮಾಡಿದೋ. ಬಟ್ ಪ್ರೈಸಿಂಗ್ ನಮಗೆ ಅಷ್ಟೊಂದು ಸರಿಯಾಗಿ ಅನಿಸ್ಲಿಲ್ಲ. ಅದಾದಮೇಲೆ ಈಗ ಒಂದು ಹೋಟೆಲ್ ಸಿಕ್ತು. ಅವ್ನು ಬಂದು ಸೀದಾ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಅದು ಸ್ಮೈಲ್ ಬೇರೆ ಕೊಡ್ತಾನೆ ಅವನು. ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. హాయ్ చెప్పండి బ్రో, దొరికిందనేసి చెప్పండి. దొరికింది. ಅವ್ನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಓಕೆ, ಇದು ನಮ್ಮದು ರೂಮ್ ಗೈಸ್, ನೋಡ್ತಾ ಇರಲ್ಲ. పర్వాగిಲ್ಲ, లో బడ్జెట్, నార్మల్గా ఉంది. నాకు తెలుగు వచ్చేస్తుంది బ్రో, కన్నడ బ్లాగ్ ఇది. ಹಾಯ್ ಗೈಸ್, ನೆನ್ನೆ ಅಂತೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಮ್ಮದು ರೂಮ್ ಪ್ರಾಬ್ಲಮ್ ಆಗಿತ್ತು. ರೂಮೆಲ್ಲ ಸಿಕ್ತು. ಅದಾದಮೇಲೆ ಜಸ್ಟು ನೈಟು ಬೀಚ್ ಹತ್ರ ಹೋದೋ, ಒಂದು 1 ಅವರ್ ಕೂತಿ ಅದಾದಮೇಲೆ ಡಿನ್ನರ್ ಮಾಡಿ ಮಲ್ಕೊಂಡು, ಬಿಕಾಸ್ ಟಯರ್ಡ್ ಆಗಿಬಿಟ್ಟಿತ್ತು. ಇವತ್ತು ಬಂದುಬಿಟ್ಟು ಇದು ಆರೋವಿಲ್ಲ ಅಲ್ಲ ಕದ ಬ್ರೋ, ಆರೋವಿಲ್ಲ ಅಂತಂದ್ಬಿಟ್ಟು ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ. ಇಲ್ಲೆಲ್ಲ ಆಲ್ಮೋಸ್ಟ್ ಬಂದುಬಿಟ್ಟು ಫಾರಿನರ್ಸೇ ಜಾಸ್ತಿ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಏನು ಕತೆ. 1.5 ಕಿಲೋಮೀಟ್ರ್ ನಡಿಬೇಕೀಗ. ವೀಡಿಯೋ ಮಾಡೋದು ಮರೆತುಬಿಟ್ಟಿದ್ದೆ ಗೈಸ್ ಆರೋವಿಲ್ಲ ಹತ್ರ. ಫಸ್ಟ್ ಆಫ್ ಆಲ್ ಆರೋವಿಲ್ಲ ಹೋಗೋದೇ ವೇಸ್ಟು, ಬಿಕಾಸ್ ಅಲ್ಲಿ ಏನೂ ಇಲ್ಲ. ಒಂದು ಗೋಲ್ಡನ್ ಕಲರು ಮೊಟ್ಟೆ ಥರ ಇದೆ, ಅದು ದೂರದಿಂದ ನೋಡಬೇಕು. ಆ ಸಂಪತ್ತಿಗೆ 1.5 ಕಿಲೋಮೀಟ್ರ್ ನಡ್ಕೊಂಡು ಯಾಕೆ ಹೋಗಬೇಕು. ಇದಾಯಿತು. ಇದಾದಮೇಲೆ ಬಂದುಬಿಟ್ಟು ನಾವು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ದೋ. ಓಕೆ, ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾಂಗೋ ಫಾರೆಸ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಇದಂತೂ ಕ್ರೇಜಿಯೆಸ್ಟ್ ಪ್ಲೇಸ್ ಗೈಸ್, ಬಿಕಾಸ್ ನಾವು ವಿಸಿಟ್ ಮಾಡಿದ್ರಲ್ಲೇ ಇದೇ ನಂಬರ್ 1 ಅಂತ ಹೇಳ್ಬೋದು. ಬಿಕಾಸ್ ಪಾಂಡಿಚೇರಿಲಿ ಬೀಚು ಮತ್ತು ಸಮ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನೈಟ್ ಔಟ್ ಇರ್ಬೋದು, ಅದೆಲ್ಲ ಓಕೆ. ಬಟ್ ಆ್ಯಕ್ಚುಲಿ ಇದಿದೆಯಲ್ಲ, ಈ ಪ್ಲೇಸ್ ಬಂದುಬಿಟ್ಟು ಕ್ರೇಜಿಯೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಫೋಟೋಶೂಟ್ ಇರ್ಬೋದು, ವಿಡಿಯೋ ಮಾಡೋಕ್ಕಿರ್ಬೋದು, ಮತ್ತಿಲ್ಲಾಂದರೆ ಎಕ್ಸಾಂಪಲ್ ಕೆಲವ್ರದ್ದು ವೆಡ್ಡಿಂಗ್ ಇರುತ್ತೆ, ವೆಡ್ಡಿಂಗ್ ಶೂಟ್ಸ್ ಇರ್ಬೋದು, ಫಿಲಮ್, ಆಲ್ಮೋಸ್ಟು ಸುಮಾರು ಫಿಲಮು ಈ ಪ್ಲೇಸಲ್ಲಿ ಶೂಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು. ಬಟ್ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಬಂದುಬಿಟ್ಟು ತಮಿಳ್ ಮೂವೀಸು ಮತ್ತು ತೆಲುಗು ಮೂವೀಸು ಶೂಟಿಂಗ್ ಜಾಸ್ತಿ ಆಗುತ್ತೆ. ಲೊಕೇಶನ್ ಅಂತೂ ಕ್ರೇಜಿಯಸ್ಟು. ನಾನು ನನ್ನ ಫ್ರೆಂಡು ಫುಲ್ಲು ವೀಡಿಯೋಸು, ಫೋಟೋಸು ಎಲ್ಲ ತೊಗೊಂಡು, ನಾನು ನೋಡ್ತಾ ಇರ್ಬೋದು, ಇದು ನನ್ನ ವೀಡಿಯೋ ಬ್ಯಾಕ್ಗ್ರೌಂಡಲ್ಲಿ. ಬಟ್ ನಮ್ಮ ಹತ್ರ ಅಷ್ಟು ಕ್ವಾಲಿಟಿ ಕ್ಯಾಮ್ರಾ ಇರಲಿಲ್ಲ. ಸೊ ಹಂಗಾಗಿ ವೀಡಿಯೋ ಎಲ್ಲ ಈ ಥರ ಬ್ಲರ್ ಇದೆ. ಸೆಲ್ಫಿ ತೊಗೊಂಡಿರೋದ್ರಲ್ಲಿ ಸಖತ್ತಾಗಿ ಬಂದಿರುತ್ತೆ ನೋಡಿ. ಆ್ಯಕ್ಚುಲಿ ಬಂದುಬಿಟ್ಟು 450 ರುಪೀಸ್ ಚಾರ್ಜ್ ಮಾಡ್ತಾರೆ 4 ಮೆಂಬರ್ಸ್ಗೆ. ನಾವಿಬ್ಬರೇ ಇದಕ್ಕೆ 500 ರುಪೀಸ್ ಕೊಟ್ಟು ಪ್ಲಸ್ 400 ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಇನ್ಸೈಡ್ ಕರ್ಕೊಂಡೋಗಿ ಎಲ್ಲ ಶೋ ಮಾಡಿದ್ರು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಪಾಂಡಿಚೇರಿ ಟ್ರಿಪ್ ಮುಗೀತು. 3 ಡೇಸ್ ಎಂಜಾಯ್ ಮಾಡಿದ್ದೀವಿ. ಇನ್ ಕೇಸ್ ನೀವು ಹೋಗೋದಾದರೆ ಪ್ಲ್ಯಾನ್ ಮಾಡಿ ಎಂಜಾಯ್ ಮಾಡಿ. ಮಾಡೋದಿದ್ರೆ ಇವತ್ತೇ ಮಾಡಿ.